ನಮಸ್ಕಾರ ಗುರು ಎಲ್ರಿಗೂ. ಬಾಸ್ ಇಸ್ ಬ್ಯಾಕ್ ಟು ಬಿಸ್ನೆಸ್. ಐ ಆಮ್ ನಾಟ್ ಶ್ಯೂರ್ ಬಟ್ ಇಷ್ಟು ದಿವಸ ಅಂತೂ ಮೋಟಿವೇಶನ್ ಮೇಲೆ ಡಿಪೆಂಡ್ ಆಗಿದೆ ತುಂಬ. ಆ್ಯಂಡ್ ಆಲ್ಮೋಸ್ಟ್ ಕೆಲಸದ ಬ್ಯುಸಿ ಕೂಡ ಇತ್ತು. ಎರಡು ಒಂದು ರೇಂಜಲ್ಲಿ ತೆಕ್ಕಡಿ ಹಾಕಿ ಹೇಳಿದ್ರೆ ಈ ಕಡೆ ಮೋಟಿವೇಶನ್ ಬಂದಾಗ ಮಾತ್ರ ವಿಡಿಯೋ ಮಾಡ್ತಿದ್ದೆ, ಇನ್ನೊಂದ್ಸತಿ ಕೆಲವೊಂದ್ಸತಿ ಬೇಜಾರಾಗ್ಬಿಡೋದು. ತೋರಿಸ್ತೀನಿ ಬನ್ನಿ ನಿಮಗೆ ಜಾಕೆಟ್ ಮೇಲೆ ಏನಿದೆ ಅಂತ. ಕಾಣಿಸ್ತಾ ಬಾಯ್ಸ್? ವೈಭವ್ ಅವರು ಇದ್ದಾರೆ ಇವತ್ತು. ಅಣ್ಣ ಫುಲ್ ಫ್ಲ್ಯಾಶ್ ಇವತ್ತು ನಮ್ಮ ಜೊತೆ ರೈಡು ನಮ್ಮ ಆರ್ಯ, ವೈಭವ್ ಅವರು, ಆಮೇಲೆ ಹರ್ಷಿತ್ತು ಲೈಟ್ ಹಾಕ್ಸ್ಬಿಟ್ಟು ಅವ್ನು ಹೊಸ. ಅದು ಫುಲ್ ಗಿಡ ಅಣ್ಣಂದು ನೋಡ್ರಿ, ಫುಲ್ ಜಿಗಿ ಅಣ್ಣ ಲೈಟು. ನಿಜವಾಗ್ಲೂ ರೆಕಾರ್ಡ್ ಆಗ್ತಿದೆಯೋ ಏನೋ ಗೊತ್ತಿಲ್ಲ, ಆ್ಯಂಗಲ್ ಕೂಡ ನೋಡ್ಕೊಂಡಿಲ್ಲ ಯಾವ ಥರ ಇದೆ ಅಂತ. ಲೈಟ್ ಹಾಕ್ಬೇಡ, ಆ್ಯಂಗಲ್ ಕೂಡ ನೋಡ್ಕೊಂಡಿಲ್ಲ ಹೆಂಗೆ ಬರ್ತಿದೆ ಅಂತ. ಓ ಏನು ಬಾಯ್ಸ್ ಎಲ್ಲ ಗ್ಯಾಪ್ಸ್ ಹೊಡಿತವ್ರೆ ಎಲ್ಲರೂ. ಮೇ ಬಿ ತುಂಬ ದಿವಸ ಆಯ್ತು ಅನ್ಸುತ್ತೆ ಗಾಡಿ ಮುಟ್ಟಿ, ರೊಚ್ಗೆದ್ಬಿಟ್ಟವ್ರು ಎಲ್ಲರೂ ಇವತ್ತು ಬಾಯ್ಸು. ಏನು ಸಮಾಚಾರ? ಮೊದಲೇ ಹರ್ಷಿತ್ ಸ್ಟಾಕ್ ಲೈಟಲ್ಲೇ ಬಿಡ್ತಿರ್ಲಿಲ್ಲ ಡಿಮ್ಯಾಂಡ್ ಡಿಪ್ಪು, ಇವಾಗ ಆಟೋಬಾನ್ ಹಾಕ್ಸಾದ್ಮೇಲೆ ಬಿಡ್ತಾನ ಅಣ್ಣ. ರೆವ್ ಎಕ್ಸ್ ಎಷ್ಟೊಂದು ಜನಕ್ಕೆ ಗೊತ್ತಿರುತ್ತೆ, ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ, ಎಷ್ಟೊಂದು ಜನ ಕನ್ಫ್ಯೂಷನಲ್ಲಿ ಇರ್ತೀರ. ಏನು ಗುರು ಇದು, ಏನು ಸಮಾಚಾರ, ವಾಟ್ಸ್ ಕೃತಿಕ್ ಕುಕಿಂಗ್ ಅಂತ. ನಾನು ಆರ್ಯ ಅಂದರೆ ನನ್ನ ಕಸಿನ್ ಇದ್ಬಿಟ್ಟು ಹೊಸ ಸ್ಟಾರ್ಟಪ್ ಓಪನ್ ಮಾಡಿದ್ದೀವಿ, ರೆವೆಕ್ಸ್ ಅಂತ. ಆಲ್ರೆಡಿ ಸ್ವಲ್ಪ ಜನಕ್ಕೆ ಗೊತ್ತಾಗ್ಬಿಟ್ಟಿರುತ್ತೆ ಏನು ಮ್ಯಾನುಫ್ಯಾಕ್ಚರಿಂಗ್ ಏನು ಎತ್ತ ಅಂತ. ಸೊ ವಿ ಆರ್ ಮ್ಯಾನುಫ್ಯಾಕ್ಚರಿಂಗ್ ಮೋಟರ್ ಸೈಕಲ್ ಪ್ರೊಟೆಕ್ಷನ್ ಗಾರ್ಡ್ಸ್ ಆ್ಯಂಡ್ ಆಕ್ಸೆಸರೀಸ್. ಇವಾಗೆಲ್ಲ R&D ಎಲ್ಲ ಮುಗ್ದಿದೆ. ಸೊ ಇವಾಗ ಪ್ರೆಸೆಂಟ್ ಸ್ಟೇಜಲ್ಲಿ R&D ಎಲ್ಲ ಮುಗ್ದಿದೆ. ಒಂದು 4-5 ಬೈಕ್ಸ್ದು ಅದೆಲ್ಲ ನಾನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಏನು ಎತ್ತ, ವಾಟ್ಸ್ ದಿ ಅಪ್ಡೇಟ್ ಆ್ಯಂಡ್ ಎವ್ರಿಥಿಂಗ್. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಆಮೇಲೆ ಸ್ಕ್ರೀನ್ ಮೇಲೂ ಬರ್ತಾ ಇರುತ್ತೆ. ಇನ್ಸ್ಟಾಗ್ರಾಮ್ ID ರೆವೆಕ್ಸ್ದು, ಆಮೇಲೆ ನಂದು ಮಿಸ್ಟರ್ ಇಗ್ನಿಷನ್ದು. ಡಿಸೈನಿಂಗಿಂದ ಹಿಡ್ದು R&Dಯಿಂದ ಹಿಡ್ದು ಪ್ರೊಡಕ್ಷನಿಂದ ಹಿಡ್ದು ಎಲ್ಲ ಕೂಡ ನಾವೇ ಮಾಡ್ತಿರೋದು. ಅಂದರೆ ನಾನು ಆರ್ಯ. ನನಗೇನೋ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಆಬ್ವಿಯಸ್ಲಿ ಖುಷಿ ಎಲ್ಲರಿಗೂ ಇದ್ದೇ ಇರುತ್ತೆ, ಯಾರಾದರೂ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಎವ್ರಿಥಿಂಗ್. ಬಟ್ ಆ ಫೀಲಿಂಗ್ ಅವ್ರಿಗೆ ಗೊತ್ತು ಏನು ಅಂತ. ಬಿಕಾಸ್ ಇಷ್ಟು ದಿವಸ ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡಿ, ನಾನು ಸ್ಟ್ರಗಲ್ ಇನ್ ಅ ಸೆನ್ಸ್ ಏನೋ ನನ್ನ ಕೆರಿಯರ್ ಚೂಸ್ ಮಾಡೋಕ್ಕೆ ನಾನು ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡಿಬಿಟ್ಟೆ. ಈ ಕಡೆ ಅಬ್ರಾಡ್ಗೆ ಹೋಗೋ ಪ್ಲ್ಯಾನ್ ಇತ್ತು, ಅದು ಕಾಲೇಜ್ವರೆಗೂ ಹತ್ರ ಬಂದುಬಿಟ್ಟು ನಾನು ಅದನ್ನು ಕ್ಯಾನ್ಸಲ್ ಮಾಡಿದ್ದು. ಕಾಲೇಜ್ ಸೀಟು ಸಿಕ್ಬಿಟ್ಟು ನನಗೆ UK ಲಂಡನಲ್ಲಿ ಸಿಕ್ಕಿತ್ತು, ಆಮೇಲೆ ಸ್ವಾನ್ಸಿನಲ್ಲೂ ಸಿಕ್ಕಿತ್ತು. 3 ಕಾಲೇಜಲ್ಲಿ ಶಾರ್ಟ್ ಲಿಸ್ಟ್ ಆಗಿದ್ದಿದ್ದು. ಕಾಲೇಜ್ ಫೀಸ್ ಕಟ್ಟೋ ಟೈಮಲ್ಲಿ ನಾನೇ ಮನ್ಸು ಬದಲಾಯಿಸ್ಬಿಟ್ಟು ಬೇಡ ಏನೋ ಇದಾಗೋ ಸರಿ ಹೋಗ್ತಿಲ್ಲ ಅಂತ ಅಂದು ಎಲ್ಲ ಚೇಂಜ್ ಮಾಡಿದ್ದು. ಬಿಸ್ನೆಸ್ ಮಾಡೋ ಐಡಿಯಾ ಮುಂಚೆನೂ ಇತ್ತು. ಮುಂಚೆ ಒಂದು ಪಿ ಪಿ ಎಫ್ ಬೂಮಲ್ಲಿ ಇತ್ತಲ್ಲ, ಆ ಟೈಮಲ್ಲಿ PPF ಬಿಸ್ನೆಸ್ ಮಾಡೋಣ ಅಂತ ನಿಂತ್ಕೊಂಡಿದ್ದೆ. ಅದು ಮಾತುಕತೆವರೆಗೂ ಬಂದಿಲ್ಲ, ನಿಂತೋಗಿತ್ತು. ನನಗೆ ಮೈನ್ ಮೋಟಿವ್ ಇರೋ ತಲೆಯಲ್ಲಿ ಏನಿರೋದು ನಂಗೆ ಮೈನು ಅಂದರೆ, ನನಗೆ ಕೈ ಕೆಳಗಡೆಲ್ಲ ಕೆಲಸ ಮಾಡಿಕೊಂಡು ಆಗಲ್ಲ ನನಗೆ. ಅದು ಆ ಸೀನೇ ಇಲ್ಲ, ನನಗೆ ಚಾನ್ಸೇ ಇಲ್ಲ. ನನಗೆ ಆ ಥರ ಕೆಲಸ ಮಾಡೋಕ್ಕಾಗೋದು ಇಲ್ಲ ನನಗೆ. ಸೀರಿಯಸ್ಲಿ ಮನೆಯಿಂದ ಅಂತೂ ಸಿಕ್ಕಾಪಟ್ಟೆ ಸಪೋರ್ಟ್ ಸಿಕ್ತು. ಈ ಸತಿ ಏನೋ ನಂಬಿಕೆ ಹಾಕ್ಬಿಟ್ಟು ಸಪೋರ್ಟ್ ಮಾಡ್ತಿದ್ದಾರೆ ಮನೇಲಿ, ನಮ್ಮ ಅಪ್ಪ ಅಮ್ಮ, ಆಮೇಲೆ ನಮ್ಮ ಅಕ್ಕ. ಮೇಯ್ನ್ಲಿ ಬಂದುಬಿಟ್ಟು ನಮ್ಮ ಆರ್ಯ ನನ್ನ ಕಸಿನು, ಅವ್ನು ನನ್ನ ಜೊತೆ ಸಾತಾಗಿ ನಿಂತಿದ್ದಾನೆ ಇವಾಗ. ಕಮಾನ್ ಬಾಯ್ಸ್, ಚೇರ್ ಅಪ್. ಇದೆಲ್ಲ ಬಿಟ್ಟಾಕಿ, ಇದೆಲ್ಲ ಎಲ್ಲರ ಮನೇಲಿ ಇದ್ದಿದ್ದೆ. ಓ ಬಾಯ್ಸ್, ಹೈವೇಲಿ ರಿವರ್ಸ್ ಹೊಡಿತಿದ್ದೀರಲ್ರಿ, ಏನು ರೀ ನೀವು ಬಾಯ್ಸ್ ಎಲ್ಲ ಹೊಂಚ್ಕೊಂಡು ಹೋಗ್ಬಿಟ್ಟು ಅವ್ರ ಮುಂದೆ. ಗಾಡಿ ಬ್ರೇಕ್ಸ್ ಕಮ್ಮಿ ಇದೆ, ನೋಡ್ಕೊಂಡು ಓಡಿಸ್ಬೇಕು. ಯಾವಾಗಲೂ ನಾವು ಇದಕ್ಕೆ ಹೋಗ್ತಾ ಇರ್ತೀವಿ, ಏರ್ಪೋರ್ಟ್ ಒಳಗೆ. ಇವತ್ತು ಫಾರ್ ಎ ಚೇಂಜ್ ಕಮಾನ್ ಬಾಯ್ಸ್, ಲೆಟ್ಸ್ ಗೋ ಟು ಹಾಸನ್ ಹೈವೇ ಅಂತ. ಹಾಸನ್ ಹೈವೇಗೆ ಬಂದಿದ್ದೀವಿ. ಒಂದು ಸಣ್ಣ ನೈಟ್ ರೈಡ್ ಅಷ್ಟೇ ಇದು, ಹೋಗ್ಬಿಟ್ಟು ಬೇಗ ಬರುವ ಅಂತ. ಹಾಸನ್ ಕೊಟ್ಟು
ಏನು ಗುರು ಇದು ಗಾಡಿನ? ಓ ಅಣ್ಣಂದು ಕೆ ಬಿ ಅವ್ರು ಫ್ಯೂಸ್ ಕಿತ್ತಾಕ್ಬಿಟ್ಟವ್ರ ಲೈಟ್ದು. ಯಾರೋ ಏನೋ ನನ್ನ ಜೊತೆ ಕಾಂಪಿಟೇಷನು. ಬಿಡಲ್ಲ ಅಣ್ಣ, ಬಿಡಲ್ಲ ನಿನ್ನ, ಡೋಂಟ್ ವರಿ. ಏನು ಖುಷಿ ಗುರು ಆ ಗಾಡಿ, ಈ ಬಾಡಿ. ವಾವ್, ನೈಸ್. ವಾಟ್ ಅ ಫೀಲಿಂಗ್ ಬ್ರದರ್, ವಾಟ್ ಅ ಫೀಲಿಂಗ್ ಡ್ಯೂಡ್. ಹೆವೆನ್ ಡ್ಯೂಡ್, ಹೆವೆನ್ ಹೆವೆನ್ ಹೆವೆನ್. ಯಾಕೆ ಇಷ್ಟೊಂದು ಓವರ್ ಹೈಪ್ ಆಗಿದೆಯಾ? ಯಾಕೆ ಏನು ಸೀನು? ಹಾಂ, ಸೀನ್ ಅಣ್ಣ, ಸೀನು. ಯಜಮಾನ್ ಯಾಕೋ ಜೋಬಲ್ಲೆಲ್ಲ ಕೈ ಹಿಡ್ಕೊಂಡು. ಯಾರಪ್ಪ ಹಿಂದೆ? ವೈಭವ್ ಅವರು ಒಂಚಾರ್ಡಿಂಗ್ಸ್. ಸ್ಟ್ಯಾಂಡ್ ಹಾಕಕ್ಕೆ ಆಗಲ್ಲ ಗುರು. ವಾಟ್ಸಪ್ ಬಾಯ್ಸ್, ಏನೋ ಇದು ಹಿಂಗೆಲ್ಲ ಪ್ರಮೋಷನ್ ಮಾಡ್ಕೊಂಡು ಓಡ್ತಿದ್ಯಾ ರೋಡಲ್ಲ? ಏನೋ ಇದು? ಏನು ಬ್ರೋ ಒಂದು ಸೈಡ್ ಹಿಂಗೆ ಹಿಡ್ಕೊಂಡು ಹೆಂಗೆ ಫೈರ್ ಅಲ್ಲ ಬ್ರೋ? ಅಣ್ಣ ಸಾಕಾರ್ಗೋದಕ್ಕೆ ಏನಣ್ಣ ಸಂಬಂಧ? ಸಾಕಾರ ಮಂದಿ ಅಂದರೆ ಎಲ್ಲದಕ್ಕೂ ಸಾಕಾರ ಮಂದಿ. ನೀವು ನೋಡಿ ಗೋಲ್ಡ್ ಕಲರ್ ಹೆಲ್ಮೆಟು. ಅವನು ಶ್ರೀಮಂತ ಅಂತ 6 ಲಕ್ಷದ ಗಾಡಿ ತಗೊಂಡವ್ರು ನೋಡ್ರಿ. ಹಾಂ, ಫುಲ್ ಕ್ಯಾಶ್ ಅಣ್ಣ. ಲೋ ಕಾಸ್ಟ್ ಎಲ್ಲ ಇಲ್ಲ ಬ್ರೋ ಗಾಡಿ ಮೇಲೆ 10%. ಅದು ಬರೀ ಎಲೆಕ್ಟ್ರಾನಿಕ್ಸ್ ಮೇಲೆ ಅಷ್ಟೇ ಲೋ ಕಾಸ್ಟ್ ಇ ಎಮ್ ಐ ಇರೋದು, ಝೀರೋ ಕಾಸ್ಟ್ ಇ ಎಮ್ ಐ ಇರೋದು. 3 ಮಂತ್ಸಿಗೆ ನೋ ಕಾಸ್ಟ್ EMI ಅಂತ ಯಾವನ್ ಹೇಳಿದ್ದು? ಅದು ಬರೀ ಇಂಥವ್ರು ಯೂಟ್ಯೂಬ್, ಅದು ಬರೀ ಇಂಥವ್ರು ಬ್ಲಾಗಿಂಗ್ ಮಾಡೋರಿಗೆ ಕ್ಯಾಮ್ರಾಗೆ ನೋ ಕಾಸ್ಟ್ ಬರುತ್ತೆ. ಕಾಣಿಸ್ತಿದೀವ ಹೋಗ್ಲಿ? ಕಾಣಿಸ್ತೀವಿ. ಕ್ಯಾಮ್ರಾ ಬಗ್ಬಿಟ್ಟೈತೆ ಕೆಳಿಕೆ. ಅದು ಹಂಗೆ, ಅದು ನಮ್ಮದು ಪಾಯಿಂಟ್ ಆಫ್ ವ್ಯೂ ಬೇರೆ.